ನಿಖಿಲ್ ಮಧು ಅವರ್ ಪ್ರೆಗ್ನೆನ್ಸಿ ಜರ್ನಿ. ಸೊ ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಇಲ್ಲಿ ಕೀ ಹುಡುಕ್ತವ್ರೆ ಅಲ್ಲ ಇಲ್ಲಿ ಸ್ಟಾರ್ಟ್ ಇರುತ್ತೆ ಅಂತ ಹುಡುಕ್ತಾ ಇದ್ದೆ. ಓ ಎರಡು ಕಾಲು ಯೂಸ್ ಮಾಡಂಗಿಲ್ಲ. ನಾನು ನಿಧಾನಕ್ಕೆ ಊಟಕ್ಕೆ ಏನು ಪಲಾವ್ ಮಾಡ್ತಾ ಇದ್ದೀನಿ. ಹಾಗೆ ಕ್ಲೀನಿಂಗ್ ನಡೀತಾ ಇದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಚೋಟ ಜಿಮ್ ಏರಿಯಾಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತ ಅಂದರೆ ಸುಮ್ಮನೆ ಡೈಲಿ ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ಇವತ್ತು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಕೆಲವೊಂದು ನಮ್ಮ ಮನೆಯವ್ರು ಹೇಳ್ಕೊಡ್ತಾರೆ ಅದು ಮಾತ್ರ. ಸೊ ಡಾಕ್ಟರ್ ವಾಕಿಂಗು ಸ್ವಲ್ಪ ಎಕ್ಸಸೈಸಸ್ಸು ಅದೆಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನೊಂದು ಯೋಗ ಕ್ಲಾಸಸ್ ಸೇರ್ಕೋಬೇಕು ಎಲ್ಲ ವಿಚಾರಿಸಿದ್ದೀನಿ. ಸೊ ಮನೆಗೆ ಬಂದು ಪರ್ಸನಲ್ ಟ್ರೈನಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯೋಗನೂ ಸ್ಟಾರ್ಟ್ ಮಾಡಬೇಕು ನಾನೀಗ. ಇದು ಜಸ್ಟ್ ಸಿಂಪಲ್ ವರ್ಕೌಟ್ಸ್ ಅಷ್ಟೇ, ಫ್ರೀ ಮಾಡಬೇಕು. ಸಿಟಪ್ಸು ಸ್ವಲ್ಪ ವಿನೋದು ಹೆಂಗೆ ವರ್ಕೌಟ್ ಮಾಡೋದು ನೋಡಿ ಗೈಸ್. ಫುಲ್ಲು ತಲೆನೇ ಎಲ್ಲ ನೆಂದೋಗಂಗೆ, ಬಾಡಿ ಫುಲ್ಲು ಬಟ್ಟೆ ಎಲ್ಲ ನೆಂದೋಗೈತೆ ಗೈಸ್. ತಿರಿಕಳ್ಳ ಈ ಕಡೆ. ಏನು ಹೇಳ್ತಾ ಇದ್ದೀವಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ನಿಮ್ಮ ಜರ್ನಿಗೆ? ಬೈಸೆಪ್ಸ್ ನೋಡಿ ಗೈಸ್. ಹಿಂಗನ್ನ ಮೊಟ್ಟೆ, ಅಲ್ಲೊಂದು ಮೊಟ್ಟೆ ಇಲ್ಲೊಂದು ಮೊಟ್ಟೆ. ಅವನಲ್ಲಿ ಮುತ್ತೋಣ ಎಲ್ಲಿ ಮಲ್ಕೊಂಡು ಮುತ್ತಣ್ಣ ಮಾತ್ರ ಗೈಸ್ ತಲೆ ಮೇಲೆ ತಲೆ ಬೀಳಿ ಏನಾರ ಆಗಲಿ ಬರಲ್ಲ ಜಿಮ್ಮಿಗೆ. ನೆನೆ ಹೇಳ್ಬಿಡ್ತು, ಥ್ರೆಡ್ಮಿಲ್ ನಂದಪ್ಪ, ಯಾರೂ ಥ್ರೆಡ್ಮಿಲ್ಗೆ ಬರೋಂಗಿಲ್ಲ ಅಂತ. ಇವನು ಎದೋಡಿಸಿದ್ರೆ ಅಣ್ಣ ಬರ್ತೀರಾ ಅಂದರೆ ಅನಿಸುತ್ತೆ. ಸೊ ಹಾಗಾಗಿ ಮುತ್ತಣ್ಣ ಬಂದಿಲ್ಲ ಇವತ್ತು. ನನ್ನ ಮನೇಲಿ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೈಮ್ ಆಗೋಗಿದೆ. ಹಾಗಾಗಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅದೊಂದು ಕೆಫೆನ್ ಹೋಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಚೆನ್ನಾಗಿದೆ, ಪುಟ್ಟು ಕ್ಯೂಟಾಗಿ ಬ್ರೇಕ್ಫಾಸ್ಟ್ಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಂದು ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಆಮೇಲೆ ಏನೇನಿದೆ ಎಲ್ಲ ನೋಡಬೇಕು. ಲೆಟ್ಸ್ ಗೋ, ಕಮ್ ವಿತ್ ಮೀ. ಇವಳ್ದು ಇನ್ನೂ ಮುಗಿಲಿಲ್ಲ ಗೈಸ್. ಈಗ ಫೋನ್ ಮಾಡ್ಬಿಟ್ಟು ಮಾಡು. ಅರ್ಧ ಗಂಟೆ ಆಗುತ್ತೆ. ಗಂಟೆ ಮುಖ ತೊಳ್ಕೊಂಡು ಬಂದಿದ್ದೀನಿ ಈಗ. ಅರ್ಧ ಗಂಟೆ ಆದರೂ ಎದೋ ನನಗೆ ಗೊತ್ತು ಇವಳು ಎದೋಳಲ್ಲ ಅಂತ. ಅದಕ್ಕೆ ನಾನು ಮೇಲ್ಗಡೆ ಜಿಮ್ಮಲ್ಲಿ ಇದ್ದಾಗಲೇ ಅವಳಿಗೆ ಫೋನ್ ಮಾಡು, ಅವಳು ಎದ್ದಿರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿಸಿದ್ದೀನಿ. ಎಂಥ ಸೋಂಬೇರಿ ತಿಮ್ಮಿ ಅಂದರೆ ಪಿಂಪಲ್ಸ್ ಆಗಿದೆ ಗೈಸ್. ಯಾಕಾಗಿದೆ ಇವಾಗ ಗೊತ್ತಿಲ್ಲ. ಖುಷಿಗೆ ನಿಶಾ ಬಾಯಲ್ಲಿ ಬರ್ತೈತೆ ನನಗೆ. ಅಂದರೆ ನಾವಿಲ್ಲಿ ಒಂದು ಚೆನ್ನಾಗಿ ಒಂದು ಪುಟ್ಟದಾಗಿರೋ ಒಂದು ಕೆಫೆಗೆ ಬಂದಿದ್ದ. ಇಲ್ಲಿ ನನಗೆ ಗೊತ್ತಿಲ್ಲ, ನಾನು ಒಂದು ರೀಲ್ ನೋಡ್ಕೊಂಡು ಬಂದಿದ್ದು. ಎವ್ರಿ ಡೇ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತಂತೆ. ಇವತ್ತು ಥರ್ಸ್ಡೇ ಮೆನುವಲ್ಲಿ ಬರೀ ದೋಸೆ, ಉಪ್ಪಿಟ್ಟು, ಪುಳಿಯೋಗರೆ, ಆಮೇಲೆ ಬೇರೆ ಬೇರೆನೂ ಇದೆ, ಟೀ ಕಾಫಿ ಎಲ್ಲ. ಸೊ ಚೆನ್ನಾಗಿದೆ. ಇವಾಗ ತರಕ್ಕೆ ಹೋಗಿದ್ದಾರೆ ಅಲ್ಲಿ. ನಾವು ಕುತ್ಕೊಂಡು ತಿನ್ನಲು ಸಿದ್ಧರಾಗಬೇಕಷ್ಟೇ. ನಾನು ದೋಸೆ ತೊಗೊಂಡಿದ್ದೀನಿ. ನನ್ನ ಪುಳಿಯೋಗರೆ, ಕಾಫಿ, ಮಧುರೊಡೆ, ಮಸಾಲೆ ದೋಸೆ ಎಲ್ಲ ಬಂದಿದೆ ಗೈಸ್. ನಂದೆಲ್ಲೋ ಈ ಪುಡಿ ಮಸಾಲೆ ದೋಸೆ 4 ಮಸಾಲೆ ಹೇಳಿದೆ. ಇದೇನಿದು? ನನಗೂ ಒಂದು ಬೇಕಿತ್ತು. ಕಾಫಿ ಅದು ಎಲ್ಲ ಕುಡಿದು ಬಿಡು. ಮುತ್ತು ಇನ್ನೊಂದು ಹೆಂಗಿದೆಯಪ್ಪ? ಸೂಪರ್. ಇಲ್ಲಲ್ಲಿ ನೋಡು ದೋಸೆ ಹೇಗಿದೆ? ಇಲ್ಲಿ ನಾವು ಟೂರ್ ಆ್ಯಡ್ ಮಾಡಿಸ್ಬೇಕಿತ್ತು. ಹಂಗಾಗಿ ಇದೆಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯ ಶೂವಿನ ಜಾತ್ರೆ ನೋಡಿ, ಅದು ಇನ್ನೂ ಸಾರ್ಟ್ ಔಟ್ ಆಗಿಲ್ಲ. ಹಂಗಾಗಿ ಇನ್ನೂ 2-3 ಚೀಲ ಐತೆ. ಸೊ ಅದು ಮಾಡ್ಸೋಕ್ಕೆ ಅಂದ್ಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಪ್ಯಾಕೇಜ್ ಎಲ್ಲ ಆ ಪಾಟೆಲ್ಲ ಎತ್ತಿ ಮೇಲೆ ಇಡ್ಸೋಣ ಅಂತ. ಅದು ಅಲ್ಲಿ ಯಾಕೋ ಸರಿ ಹೋಗ್ತಾಯಿಲ್ಲ. ಹಾಗಾಗಿ ಅಲ್ಲ ಅಭಿ ಎಲ್ಲ ನೀರಲ್ಲೇ ಹೋಗ್ತೈತೆ. ಸ್ವಲ್ಪ ನೀಟಾಗಿ ಹಾಕು. ಅದು ಆಫ್ ಮಾಡಿಬಿಟ್ಟು ಕ್ಲೀನಾಗಿ ಇದು ಮಾಡಿ. ಅಪ್ಪ ಚಿನ್ನು ನೀನು ಕೆಳಗೆ ಹಾಕು. ಕಾರ್ ತೊಳೆದಿದ್ದು ಕಾರ್ ತೊಳಿತಾವೆ. ಇದು ಆಫ್ ಆಯಿತು.
ಕ್ಲೀನಿಂಗ್ ನಡೀತಾ ಇದೆ. ಕಾರ್ ವಾಷರ್ ನಿಖಿಲ್ ರವೀಂದ್ರ ಅವರು. ಅದ್ರಲ್ಲಿ ಬೇಡ. ನೆಕ್ಸ್ಟ್ ಯಾವ ಕಾರು? ಒಂದೇನಾ? ಕ್ರೆಟಾ ತೊಳೆದ್ರು, ಇವಾಗ ಇದಾಯಿತು. ತಾರು ಬೇಡವಾ? ಓಕೆ ಅಷ್ಟೇ. ಏನು ಹಿಂದಕ್ಕೆ ಹೋಗ್ಲಾ ಮೇಡಮ್? ಹೋಗಿ. ಹಾಂ ಮರ್ತೋಗೈತೆ. ಯಪ್ಪ ಡೈರೆಕ್ಟ್ ಹಿಂದು ಕೊಟ್ಟೋದ್ಯಾ? ನೀಟಾಗಿ ನೋಡ್ಕೊಂಡು ಹೋಗು ಮಿರರಲ್ಲಿ. ಸೊ ನಮ್ಮದು ಕಾರ್ದು ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ, ಇಲ್ಲಿಗೆ ಫಿಟ್ ಮಾಡಿಸ್ಬೇಕು. ಕೀ ಹುಡುಕ್ತಾವಳಾ? ನಾನು ಇದ್ಯಾಕೆ ಇಷ್ಟೊತ್ತು ಏನು ಮಾಡ್ತಾವಳೆ ಅಂತ ಇದ್ದೀನಿ. ದಡ್ ಬಡತದೆ ಅಲ್ಲ, ಅಲ್ಲಿ ಕೀ ಲೆಫ್ಟ್ ಸೈಡಲ್ಲಿ ಇಡಮ್ಮ ಚಿನ್ನು. ಅಲ್ಲ, ಇಲ್ಲಿ ಸ್ಟಾರ್ಟ್ ಇರುತ್ತೆ ಅಂತ ಹುಡುಕ್ತಾ ಇದ್ದೆ. ಹ್ಞೂ, 2 ಕಾಲು ಯೂಸ್ ಮಾಡಂಗಿಲ್ಲಪ್ಪ ಚಿನ್ನು. ಒಂದು ಮಾತ್ರ ಯೂಸ್ ಮಾಡಬೇಕು. ಏನು? 1 ಲೆಗ್. ಅವ್ವಾ ಹುಷಾರು ಕಣವ, ಕಾರ್ ಹೆಂಗಾರ ಅಲ್ಲಿ. ನೀನು ಹುಷಾರು. ನಿಧಾನ ನಿಧಾನ ನಿಧಾನಕ್ಕೆ ನಿಧಾನ. ಹಾಂ ಹೋಗು ಹೋಗು. ತಿರ್ಗ್ಸು ತಿರ್ಗ್ಸು. ಹಾಂ ಹಾಂ ಸಾಕು ಸಾಕು. ಹೋಗು ಹಿಂದಕ್ಕೆ ಹೋಗು. ಹಾಂ ಹಾಂ ಹೋಗು ಹೋಗು. ಹಿಂದೆ ಬ್ಯಾಕ್ ನೋಡ್ಕೋ. ನೋಡೋಣ ಇರಿ ಗೈಸ್ ಅದೆಷ್ಟು. ಹಾಂ ಅಲ್ಲಿ ಹಿಂದೆ ನೋಡ್ಕೋ, ಮರ ಐತೆ. ಏನು ಮಾಡ್ತಾವಳೆ? ಆ ಕಡೆ ಅದ್ರ ಲೆಫ್ಟ್ ನೋಡ್ಕೋ ಈಗ. ನಿಧಾನಕ್ಕೆ. ಹಾಂ ಸ್ವಲ್ಪನೇ ಬಿಡು. ಹೋಗು ಹೋಗಿ, ನಾನು ಸ್ವಲ್ಪ ಹಿಂದಕ್ಕೆ ಹೋಗು. ಕೈ ನೋಡಿ ಗೈಸ್ ಅವಳ್ದು ಲೆಫ್ಟ್ ಕೈ. ಆಯ್ತು ಸಮಾಧಾನ, ಇನ್ನೂ ಕಲ್ತಿಲ್ಲ. ಇಲ್ಲಿ ನೋಡಿ ಗಲೀಜ್ ಅದ್ರದ್ದು. ಇರಿ ನಾನು ಹೊಟ್ಟೋಗ್ತೀನಿ 1 ನಿಮಿಷ. ಬಾಯ್ ನಿಶಾ ರವೀಂದ್ರ. ಹುಷಾರು ನನ್ನ ಕಾರು, ನೀನು ಹುಷಾರು. ಅವ್ರಿನ್ನೂ ಕೆಳಗಡೆನೇ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಮಂಗಳಮ್ಮ ಇಲ್ಲ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸಿ ಸ್ವಲ್ಪ ಅಡುಗೆ ಮಾಡಬೇಕು. ಆ್ಯಂಡ್ ಸ್ವಲ್ಪ ಪಾತ್ರೆಗಳೆಲ್ಲ ನಿಶಂಗೆ ತೊಳಿ ಅಂತ ಹೇಳಬೇಕು. ಆ್ಯಂಡ್ ಈ ಟೈಮಲ್ಲಿ ಆದಷ್ಟು ಕೆಲಸ ಮಾಡಿದ್ರೇ ಒಳ್ಳೆಯದು. ಆ್ಯಂಡ್ ನನಗಿಷ್ಟನೂ ಕೂಡ. ಮಾಡ್ತಾಯಿದ್ದೀನಿ ಸ್ವಲ್ಪನೇ. ಆ್ಯಂಡ್ ಪಾತ್ರೆ ಅಂತೂ ನನಗೆ ಹೇಟೆಸ್ಟ್. ಅದು ನನಗೆ ಪಾತ್ರೆ ತೊಳೆಯೋದೇ ಇಷ್ಟ ಆಗಲ್ಲ. ಸೊ ಇವಾಗ ಕಸ ಗುಡಿಸಿ ಸ್ವಲ್ಪ ಆದರೆ ಒರೆಸ್ತೀನಿ, ಇಲ್ಲಾಂದ್ರಿಲ್ಲ. ಅಡುಗೆ ಮಾಡಬೇಕು. ಆಲ್ರೆಡಿ ಟೈಮು 1:15 ಆಗೇ ಹೋಯಿತು. ಅಷ್ಟೇ ಗೈಸ್, ಅಡುಗೆ ಮಾಡಬೇಕು. ಏನು ಮಾಡಲಿ ಇವತ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ವೆಜ್ ಇವತ್ತು ಥರ್ಸ್ಡೇ. ಸೊ ಹಾಗಾಗಿ ಪಟಪಟ ಅಂತ ಎಲ್ಲ ಕಸ ಗುಡಿಸ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡ್ಕೋಬೇಕು. ನಾನಿದು ಆನ್ಲೈನಲ್ಲಿ ಒಂದು ಬುಕ್ ಥರ ನೋಡಿದ್ದೆ. ಸೊ ಅದನ್ನು ಆರ್ಡರ್ ಮಾಡಿದ್ದೆ, ಬಂದಿದೆ. ಆಲ್ಮೋಸ್ಟ್ 4-5 ಡೇಸ್ಗೆ ಬಂತು. ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಅದನ್ನು. ಇಷ್ಟೊತ್ತಲ್ಲಿ ನನಗೆ ಇದು ಈ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಏನಂತ ಅಂದರೆ ಮೆಮೊರಿ. ಇದು ಟೂತ್ ವೆಪನ್ಸ್ ಎಲ್ಲ ಇಟ್ಕೊಂತಿದ್ದೀರ. ಇದು ಹೇಗೆ ಕಾಯ್ತಾ ಇದೆ, ಇದಕ್ಕೋಸ್ಕರ ನಿಜವಾಗ್ಲೂ ಕಾಯ್ತಾ ಇದೆ. ಹೇ ನಿಖಿಲ್ ಮಧು, ದಿಸ್ ಇಸ್ ನವೀನಾ, ಕೋ ಫೌಂಡರ್ ಆಫ್ BOP ಕ್ಯಾನ್ವಸ್
I have added 2 messages from you inside this envelope. Please check. One of them is a special message just for you. ಅಂತ ಹಾಕಿದ್ದಾರೆ. ಲೆಟರ್ ಕಳಿಸಿದ್ದಾರೆ ನೋಡೋಣ. ನಾನು ಆರ್ಡರ್ ಮಾಡಿದ್ದು ಏನು ಗೊತ್ತಾ? ಈ ಥರ ಎಲ್ಲ ಇದು ಏನು ಬೇಬಿ ಕಮಿಂಗ್ಸು, ಟೆಸ್ಟ್ ವಾಸ್ ಪಾಸಿಟಿವ್, ಫಸ್ಟ್ ಟ್ರೈಮಿಸ್ಟರ್, ಟುಡೇ ವಿ ಹರ್ಡ್ ಯುವರ್ ಹಾರ್ಟ್ ಬೀಟ್, ಟುಡೇ ಐ ಸಾ ಯು ಫಾರ್ ದ ಫಸ್ಟ್ ಟೈಮ್, ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಅಂತೆಲ್ಲ ಸಾಕಷ್ಟು ಹೇಳಿದ್ರು ಹಾಕೋದು. ಟುಡೇ ಐ ಲೆಫ್ಟ್ ಯುವರ್ ಕಿಕ್, ಸಾರಿ ಫೆಲ್ಟ್ ಯುವರ್ ಕಿಕ್, ಈ ಥರ ಎಲ್ಲ ಸಾಕಷ್ಟು ಈ ಥರ. ಅದಾದಮೇಲೆ ಒಂದು ಇದು ಸ್ಟಿಕ್ಕರ್ಸು, ಆಲ್ ಟೈಪ್ಸ್ ಆಫ್ ಸ್ಟಿಕ್ಕರ್ಸ್ ಇದು. ಯು ಗಾಟ್ ದಿಸ್, ಆಮೇಲೆ ನೋಡಿ, ನೀಡ್ ಪ್ರೋಟೀನ್, ಸೆಲ್ಫ್ ಕೇರ್, ಸ್ಟೇ ಆಕ್ಟಿವ್, ಯು ಆರ್ ಡೂಯಿಂಗ್ ಅಮೇಝಿಂಗ್, ಕಾರ್ಡಿಯೋ ಆಫ್ ಟೈಮ್, ಅರ್ನ್, ಸ್ಟೇ ಹೈಡ್ರೇಟೆಡ್, ಈಟ್ ಹೆಲ್ದಿ, ಡೋಂಟ್ ಕ್ವಿಟ್, ನೋ ಪೇನ್ ನೋ ಗೇನ್, ಹಂಗೆ ಸಾಕಷ್ಟು ಒಂದು ಮೋಟಿವೇಟ್ ಆಗೋ ಥರ ಎಲ್ಲ ಸ್ಟಿಕ್ಕರ್ಸ್ ಇದೆಲ್ಲ. ಆ್ಯಂಡ್ ನಿಖಿಲ್ ಮಧು ಅವರ್ ಪ್ರೆಗ್ನೆನ್ಸಿ ಜರ್ನಿ. ಸೊ ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿನ ಪ್ರತಿಯೊಂದನ್ನು ಬರೆದಿಟ್ಕೊಳ್ಳೋಣ, ಮೆಮೊರಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕಸ್ಟಮೈಸ್ ಮಾಡಿದ್ದೀನಿ. ಸೊ ಪ್ರತಿದಿನವೂ ನನಗೇನು ಅನಿಸುತ್ತೆ, ಯಾವಾಗ ಏನು ಬರೀಬೇಕು ಅದೆಲ್ಲ ನಾನು ಬರ್ಕೊಂಡು ಹೋಗ್ಬೋದು. ಆ್ಯಂಡ್ ಫಾರ್ ಅವರ್ ಈ ಬುಕ್ನ ನಾನು ಇಟ್ಕೊಂಡ್ರೆ ಅದೊಂಥರ ಮೆಮೊರಬಲ್ ಆಗಿರುತ್ತೆ. ಸೊ ಈ ಒಂದು ಜರ್ನಿ ಪ್ರೆಗ್ನೆನ್ಸಿ ಫೇಸ್ನ ನಿಜವಾಗ್ಲೂ ಸಣ್ಣ ಮೂಮೆಂಟ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಿದೆ. ಸೊ ಅದನ್ನು ನಾನು ಮಾಡಬೇಕು ಅಂತ ಈ ಒಂದು ಬುಕ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಯಾವಾಗೆಲ್ಲ ಬರಿತಾ ಹೋಗ್ತೀನಿ, ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಗೊತ್ತಾಗಿರುತ್ತೆ ಅನ್ಕೋತೀನಿ ಅಷ್ಟೇ, ಏನಿಲ್ಲ. ಇವಾಗ ನಾನು ಊಟಕ್ಕೆ ಏನು ಪಲಾವ್ ಮಾಡ್ತಾಯಿದ್ದೀನಿ, ಹಾಗೆ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇವಾಗ ಪಲಾವ್ ಆಗಿದೆ. ಫಾರ್ ಎ ಚೇಂಜ್ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಪಲಾವ್ನ. ಇವಾಗ ನಿಶಾ ಅವರು ನಮಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ, ಅದು ಪಲ್ಯಕ್ಕೆ ಎಲ್ಲ ಚಾಪ್ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಯಾವ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಮನೆಗೆ ಗ್ರಾಸರಿ ಬುಕ್ ಮಾಡಿದ್ದೆ ನಾನು. ಸ್ವಲ್ಪ ಇದು ನಮ್ಮ ವಿನೋದನಿಗೋಸ್ಕರ ಬದನೆಕಾಯಿ ಮಾಡಿಕೊಡೋಣ ಅಂತ. ಬೀನ್ಸು, ಅದು ಇದು, ಬೇಳೆ, ಅವಲಕ್ಕಿ, ಟೊಮೊಟೊ, ಹಾಲು, ಮೊಸರು, ಬೇಳೆಗಳು. ಹಾಗಲಕಾಯಿ ತಿನ್ನಬೇಕು ಅನಿಸ್ತು ಗೈಸ್ ನನಗೆ. ಆ್ಯಕ್ಚುಲಿ ಹಾಗಲಕಾಯಿ ತಿನ್ನಬೇಕು ಅನಿಸ್ತು, ಹಂಗಾಗಿ ಹಾಗಲಕಾಯಿ ಮಾಡಿದ್ದೆ. ಆಲೂಗಡ್ಡೆ ಏನೇನೋ ಮಾಡಿದ್ದೀನಿ. ಇವಾಗ ಬಂತು ಎಲ್ಲ ಇಟ್ಬಿಡ್ಬೇಕು. ಅಷ್ಟು ಪಾತ್ರೆ ತೊಳೆದಿದೆ ನೋಡು. ಪಾತ್ರೆ ತೊಳಿಯೋಣ ಇಬ್ರು ಸೇರ್ಕೊಂಡು ಒಂದಿದ ತಕ್ಷಣ ಮೇಲಕ್ಕೆ ಗುಡು 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 ಅಂತ ಓಡೋದ್ಲು ಗೈಸ್. ಮಧ್ಯಾಹ್ನ ಅಂದೋಳೆ, ನಾನೇ ಅಂದೆ, ಯಾಕಂದರೆ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆ ನನಗೂ ಯಾಕೋ ಪಾತ್ರೆ ಎಲ್ಲ ಇರೋದು ನೋಡಿದ್ರೆ ಆಗಲಿಲ್ಲ. ಆಮೇಲೆ ನಾನು ತೊಳೆದೆ ಅಷ್ಟೇ. ಹೇಗಿದೆ? ನೈಸ್, ಚೆನ್ನಾಗಿದೆ. ಇದು ರೀ ಹೇಗಿದೆ ರೀ? ಚೆನ್ನಾಗಿದ್ದೇನ್ರಿ? ಏನ್ರಿ ಇವತ್ತು ಹೋಗಿ ಮಾಡ್ತಾ ತಿಂತಾ ಇದ್ದೀರಾ? ಆ ಪಲ್ಯ ಪಲಾವ್ನೆಲ್ಲ ಕಲಿಸ್ಕೊಂಡು, ಆ ಮೊಸರು ಕಲಿಸ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ 3 ಮಿಕ್ಸ್. ಇವದೋಪು ಅದು ಫಸ್ಟ್ ಟೈಮ್ ನಾನು ಈ ಸೋಯಾ ಚಂಕ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ಓಕೆ, ಚೆನ್ನಾಗಿದೆ. ಪಲ್ಯಗಿಂತ ನನಗೆ ಪಲಾವ್ಗಿಂತ ಪಲ್ಯ ಇಷ್ಟ ಆಯ್ತು ನನಗೆ ಇವತ್ತು. ಪಲಾವ್ಗಿಂತ ಪಲ್ಯ ಖಾರವಾಗಿ ಚೆನ್ನಾಗಿದೆ. ಇವಾಗ ಒಂದು ಪಾರ್ಸೆಲ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಇದು ಮೇಕಪ್ ಬ್ರಷ್ ಎಲ್ಲ, ಪೇಂಟ್ ಬ್ರಷ್ ನೋಡಿ, ಪೇಂಟ್ ಬಾಕ್ಸ್ ತರಿಸಿದ್ದೀನಿ, ಬ್ರಷ್ ತರಿಸಿದ್ದೀನಿ, ಪ್ಲೇಟ್ ತರಿಸಿದ್ದೀನಿ ಮಿಕ್ಸ್ ಮಾಡಲಿಕ್ಕೆ. ಆಮೇಲೆ ಇದು ಬುಕ್ ಪೇಂಟ್ ಮಾಡೋದು ನೋಡಿ. ನನಗೆ ಚಿಕ್ಕ ವಯಸ್ಸಿಂದನೂ ಪೇಂಟಿಂಗ್ ಮೇಲೆ ಇಂಟ್ರೆಸ್ಟ್ ಇತ್ತು. ಕಾಲೇಜಿಗೆ ಹೋದ್ಮೇಲೆ ಎಲ್ಲಿ ಪೇಂಟ್ ಮಾಡ್ತೀವಿ ಅಲ್ವಾ ನಿಶಾ ರವೀಂದ್ರ? ನಮ್ಮ ಸ್ಕೂಲಲ್ಲಿ ಏನದು ಪೇಂಟಿಂಗಿಗೆ ಅಂತಲೇ ಒಂದು ಕ್ಲಾಸ್ ಮಾಡೋರು ವೆಡ್ನೆಸ್ಡೇ ಸ್ಯಾಟರ್ಡೆ. ಎವ್ರಿ ವೆಡ್ನೆಸ್ಡೇ ಸ್ಯಾಟರ್ಡೆ 1 ಅವರ್ ಪೇಂಟಿಂಗಿಗೆ ಅಂತ. ಆವಾಗ ನನಗೆ ಇಷ್ಟ ಪೇಂಟ್ ಮಾಡೋದು. ಸೊ ಇವಾಗ ಮತ್ತೆ ಪೇಂಟಿಂಗ್ ಮಾಡಬೇಕು ಅನಿಸ್ತು. ಸೊ ಹಂಗಾಗಿ ತರಿಸಿದ್ದೀನಿ. ನೋಡೋಣ, ಪೇಂಟ್ ಮಾಡ್ತೀನಿ.
ನೋಡ್ತೀನಿ ನಾನೇ ನೀನ ತರಿಸ್ಬಿಟ್ಟು ಪಕ್ಕದಲ್ಲಿ ಇಡೋಕ್ಕೆ ತಂದ್ಬಿಡ್ತಾಳೆ ಏನಾದರೂ ಒಂದು ಮಾಡ್ತೀನಿ ಅಂತ ಅದು ಯಾವುದೋ ಒಂದು ಬುಕ್ ತಂದು ಓದ್ತೀನಿ ಅಂತ ಓದ್ತಾ ಇದ್ದೀನಿ. ಅಲ್ಲೇ ಮಡಗಿದ್ಲು. ನಾನು ದಪ್ಪ ಆಗ್ಬಿಡ್ತೀನಿ ತಿಂದುಬಿಟ್ಟು ಅಂತ ಮಾಡಿದ್ಲು ಒಂದೇ ವಾರ ಅಷ್ಟೇ. ಸೊ ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್, ದ ಗ್ರೇಟ್ ಫೇಮಸ್ ನಿಖಿಲ್ ವ್ಲಾಗ್ಸ್. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಿಶಾ ಅವ್ರು ಇರೋದಿಲ್ಲ, 2 days ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಾರೆ ಅವ್ರ ಫ್ರೆಂಡ್ಸ್ Fab 5 ಜೊತೆ. ಆಲ್ ದ ವೆರಿ ಬೆಸ್ಟ್ ನಿಶಾ ರವೀಂದ್ರ, ಟೇಕ್ ಕೇರ್, ಬಾಯ್ ಬಾಯ್.